ನಾವು ಓದಿ ಬೆಳೆದಂತಹ ಹೈಸ್ಕೂಲ್ ಈ ಒಂದು ಇಟಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ದೇಗುಲವೇ ಸಹಿ. ಯಾಕಪ್ಪ ಅಂದರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓದಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಸೊ ಇದರ ಒಂದು ಮಾಹಿತಿಯನ್ನು ಹೆಚ್ಚು ಪಡೆಯೋಣ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗಿ ಶಾಲೆಯ ವಾತಾವರಣವನ್ನು ನೋಡ್ಕೊಂಡು ಬರೋಣ. ನಾವು ಮತ್ತು ನಮ್ಮ ಸ್ನೇಹಿತರು ಪಾಠ ಕಲಿತ ಸ್ಥಳವಿದು. ಬಹಳಷ್ಟು ರೀತಿ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಯು ಬಹಳಷ್ಟು ರೀತಿಯ ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಹಾಯಕವಾಗಿತ್ತು ಮತ್ತು ಭಾಳ ಉತ್ತಮ ರೀತಿಯಂತಹ ಶಿಕ್ಷಣವೂ ಸಹ ಇಲ್ಲಿ ದೊರೀತಾ ಇತ್ತು. ಶಾಲೆಯ ಆವರಣದಲ್ಲಿ ಪ್ರಯಾಣಿಸಿದ ನಾವು ಸೆಲ್ಸಿಯ ಸಂದರ್ಭದಲ್ಲಿ ಇದೇ ರೂಮಲ್ಲಿ ಸೆಲ್ಸಿ ವ್ಯಾಸಂಗ ಸಂಪೂರ್ಣಗೊಂಡಿತ್ತು. ಸ್ನೇಹಿತರೆ, ಆ ದಿನಗಳು ನಮಗೆ ನೆನಪಾದಾಗ ಈ ಒಂದು ಭೀಮತಿಥಿ ಕನ್ನಪ್ಪ ಭದ್ರಮ್ಮ ಸಭಾಂಗಣ ಭಾಳಷ್ಟು ನೆನಪು ಬರುತ್ತೆ. ಯಾಕಪ್ಪ ಅಂದರೆ ನಾವು ಓದಿಗಿಂತ ಆಸಕ್ತಿ ಕಲ್ಚರ್ ಆ್ಯಕ್ಟಿವಿಟಿ ಕಡೆಗೆ ಇತ್ತು ನಮ್ಮ ಗಮನ. ಸೊ ಆ ಒಂದು ಸಮಯದಲ್ಲಿ ಭಾಳಷ್ಟು ರೀತಿಯ ಖುಷಿ ಪಡ್ತಿದ್ವಿ. ಸೊ ಅದ್ರ ಸಂಬಂಧ ಮನೆಯಲ್ಲೂ ಸಹ ಸಿಕ್ಕಾಪಟ್ಟೆ ಬೆಳೆಸ್ಕೊಂಡಿದ್ವಿ. ಓದೋದು ಕಮ್ಮಿ, ಇಂಥ ಒಂದು ಕಲ್ಚರ್ ಆ್ಯಕ್ಟಿವಿಟೀಸನ್ನು ಸಿಕ್ಕಾಪಟ್ಟೆ ಮಾಡಿದ್ದೇವೆ. ಬಹುದಿನಗಳ ಬಳಿಕ ಮತ್ತೊಮ್ಮೆ ನಮ್ಮ KNSS ಹೈಸ್ಕೂಲ್ಗೆ ಭೇಟಿ ನೀಡಿದ್ದು ಭಾಳ ಖುಷಿ ಆಗ್ತಿದೆ ನನಗೆ. ಭಾಳಷ್ಟು ತಂಪಾದ ವಾತಾವರಣ ಹಾಗೂ ಶಬ್ದ ಮಾಲಿನ್ಯದಿಂದ ದೂರ ಉಳಿದಂತಹ ಸ್ಥಳ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಶಾಲಾ ಕಾಲೇಜುಗಳು ಸಾಧ್ಯವಾದಷ್ಟು ಊರಿಂದ ಹೊರಗರಿರುವುದು ವಾಡಿಕೆಯಾಗಿದೆ. ಯಾಕಂದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಶಬ್ದ ಮಾಲಿನ್ಯವಾಗದೆ ವಿದ್ಯಾರ್ಥಿಗಳು ಓದಿನ ಕಡೆಯತ್ತ ಗಮನ ಸಾಗಿಸಲಿ ಅಂತೇಳಿ ಪ್ರತಿಯೊಂದು ಊರಲ್ಲಿ ಶಾಲಾ ಕಾಲೇಜುಗಳು ಸಾಧ್ಯವಾದಷ್ಟು ಸಿಟಿಯಿಂದ ದೂರನೇ ಇರುತ್ತವೆ. ಮತ್ತೊಮ್ಮೆ ಅನಿಸುತ್ತೆ ನಮಗೆ ಆ ಬಾಲ್ಯದ ದಿನಗಳು, ಆ ಪ್ರೌಢಾವಸ್ಥೆಯ ದಿನಗಳು
ಮತ್ತು ಮರುಕಳಿಸಲಿ ಅಂತೇಳಿ ಇವಾಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಸ್ನೇಹಿತರು ಕಣ್ಣಿಗೆ ಕಾಣೋದು ಇರಲಿ ಫೋನಿಗೆ ಕೂಡ ಸಿಗ್ತಾ ಇಲ್ಲ. ಸೊ ಅಷ್ಟೊಂದು ಬ್ಯುಸಿ ಆಗಿದೆ. ಸೊ ಅಂದರೆ ಲೈಫು ಬ್ಯುಸಿ ಮಾಡಿದೆ. ಸೊ ಇದು ನಮ್ಮ ಶಾಲೆಯ ಒಳಾಂಗಣ ಪ್ರದೇಶ. ಮತ್ತು ಸ್ನೇಹಿತರೆ, ನಮ್ಮ ಶಾಲೆಯ ವ್ಯೂವನ್ನು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಅಂದ್ಕೊಂತೀವಿ. ಸೊ ಆಟದ ಒಂದು ಇದರ ಕಡೆ ಹೋಗೋಣ. ಸೊ ಅದು ಶಾಲೆಯಿಂದ ಔಟ್ಫುಟ್ ಈ ಕಡೆ ಕೊಟ್ಟಿದ್ದಾರೆ. ಸೊ ನಾವು ಹೋಗ್ಬೇಕಾದ್ರೆ ಈ ಒಂದು ಜಾಗದಲ್ಲಿ ನಾವು ಹಿಂಬೆಳಗಡೆ ಹೋಗ್ಬೋದಾಗಿತ್ತು. ಸೊ ಅಲ್ಲಿ ನಿರ್ಬಂಧಿಸಲಾಗಿದೆ. ಸೊ ಅದರಿಂದ ಮತ್ತೆ ನಾವು ವಾಪಸ್ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ಬೋದು. ಹಳೆಯ ಒಂದು ಮೆಮೊರಿಗಳನ್ನು ನೆನೆಸ್ಕೊಂಡ್ರೆ ಇಲ್ಲಿ ಕೂಡ ಭಾಳ ತಮಾಷೆಯಾಗಿ ಮತ್ತು ಖುಷಿಯಾಗಿ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಆ ದಿನಗಳು ನಾವು ಬಾಲ್ಯದಲ್ಲಿದ್ದಂತಹ ಯಾವುದೇ ಆ್ಯಂಡ್ರಾಯ್ಡ್ ಇಲ್ಲದೆ ಅಥವಾ ಕಂಪ್ಯೂಟರ್ಗಳ ಈಗ ಅಲ್ಲದೆ ಸೊ ಎಲ್ಲ ಸ್ನೇಹಿತರು ಸಹ ಒಟ್ಟಿಗೆ ಇದ್ದು ಭಾಳಷ್ಟು ಎಂಜಾಯ್ ಮಾಡಿದ್ವಿ ಆ ದಿನಗಳನ್ನು. ಸೊ ಇಂದಿನ ಮಕ್ಕಳಿಗೆ ಆ ಒಂದು ಫೀಲಿಂಗ್ಸ್ ಇರಲ್ಲ ಅನಿಸುತ್ತೆ. ಯಾಕಪ್ಪ ಅಂದರೆ ಈಗ ಚಿಕ್ಕ ಮಕ್ಕಳ ಕೈಲೂ ಸಹ ಮೊಬೈಲ್ ಬಂದಿರೋದ್ರಿಂದ ಹೊರಗಿನ ಅಥವಾ ಮೊಬೈಲ್ ಇಲ್ಲದ ಜಗತ್ತು ಇವರಿಗೆ ನೆನೆಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ. ಮೇ ಬಿ ನಮಗೆ ಆ ದಿನಗಳು ಫಸ್ಟ್ 90 ಕಿಡ್ಸ್ ಅಂತಾರಲ್ಲ, ಸೊ ನಮಗೆ ಭಾಳಷ್ಟು ರೀತಿಯ ಖುಷಿ ಕೊಡುತ್ತೆ. ನಮ್ಮ ಸ್ನೇಹಿತರುಗಳು ಭೇಟಿ ಆದಾಗ ಈ ಒಂದು ಹಳೆಯ ದಿನಗಳನ್ನು ನೆನೆಸ್ಕೊಳ್ತೀವಿ. ಭಾಳಷ್ಟು ಖುಷಿಯಾಗುತ್ತೆ. ಮತ್ತು ಆ ದಿನಕ್ಕೆ ನಾವು ಮರಳಿ ಹೋಗಿ ಬರ್ತೀವಿ. ನಾವು ಈ ಪ್ರಸ್ತುತ ಈಗ ಇಲ್ಲಿ ಬಂದಿದ್ದೇನೆ ಅಂದರೆ ನನಗೆ ಹಳೆಯ ಒಂದು ಮೆಮೊರಿ ಕಾರ್ಡ್ ಓಪನ್ ಆದಂಗೆ ಆಯಿತು. ಸೊ ಓಕೆ ಸ್ನೇಹಿತರೆ, ನಮ್ಮ ಶಾಲೆಯ ಆಟದ ಮೈದಾನವನ್ನು ನೋಡೋಣ. ನಮ್ಮ ಶಾಲೆಯ ಒಂದು ಆಟದ ಮೈದಾನವು ಭಾಳಷ್ಟು ರೀತಿಯ ದೊಡ್ಡದ ಮಟ್ಟದಲ್ಲಿ ಇದೆ. ಯಾಕಪ್ಪ ಅಂದರೆ ಸುತ್ತಲೂ ಸಹ ಭಾಳ ವಿಶಾಲವಾದ ಜಾಗ ಇದ್ದು ಇಲ್ಲಿ ಎಲ್ಲ ರೀತಿಯ ಸ್ಪೋರ್ಟ್ಸ್ಗಳು ಕೂಡ ನಡೆದಿದ್ದು. ಅಂದರೆ ವಲಯ ಮಟ್ಟ, ತಾಲೂಕು ಮಟ್ಟ ಒಂದು ಸ್ಪೋರ್ಟ್ಸ್ಗಳಿದ್ದರೆ ಸೊ ಇಲ್ಲಿ ನಡೀತಾ ಇರುತ್ತೆ. ಆ ಒಂದು ಭಾಗದಲ್ಲಿ ಹೊಸದಾಗಿ ಗಿಡಗಳನ್ನು ಬಿಟ್ಟು ಭಾಳಷ್ಟು ಈ ಬಿಲ್ಡಿಂಗ್ಗಳು ಹೊಸದಾಗಿ ಅವಾಗೆಲ್ಲ ಇಲ್ಲೆಲ್ಲ ಕ್ರಿಕೆಟ್ ಆಡಲಿಕ್ಕೆ ಸೊ ಇದೆಲ್ಲ ಕ್ರಿಕೆಟ್ ಆಡ್ತೀವಿ. ನಂತರ ಇಲ್ಲಿ ಖೋ ಖೋ ಮೈದಾನ. ಸೊ ಅದೆಲ್ಲ ಥ್ರೋಬಾಲ್, ವಾಲಿಬಾಲ್, ಕಬಡ್ಡಿ ಸಹ ಅಲ್ಲಿ ಆಟ ಸ್ವಲ್ಪ ಬದಲಾವಣೆಯೂ ಸಹ ಆಗಿದೆ ನಮ್ಮ ಶಾಲೆಯಲ್ಲಿ. ಇಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ. ಸೊ ಅಷ್ಟು ರೀತಿಯ ವಿಶೇಷವಾಗಿರುತ್ತೆ. ಯಾಕಂದರೆ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಈ ಒಂದು ಶಾಲೆಯ ಈಗ ಪ್ರಸ್ತುತವಿರುವ ಶಿಕ್ಷಕರು ಹಾಗೂ ಹಳೆಯ ಶಿಕ್ಷಕರಿಗೆ ಗೌರವ ಸನ್ಮಾನ ನೀಡಿ ಸಲ್ಲಿಸಿ ನಮನಗಳನ್ನು ಸಲ್ಲಿಸ್ತಾರೆ. ಸೊ ಅದೊಂದು ಕಾರ್ಯಕ್ರಮ ಇಷ್ಟು ರೀತಿಯ ಪ್ರತಿಯೊಂದು ಶಾಲೆಗೂ ಸಹ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುತ್ತವೆ. ಆ ಒಂದು ಸಮಯದಲ್ಲಿ ಅಂದರೆ ವಿದ್ಯಾರ್ಥಿಗಳ ಇರುವ ಸಮಯದಲ್ಲಿ ನಮಗೆ ಅಷ್ಟೊಂದು ತಿಳಿಯದೇ ಇರ್ಬೋದು. ಆದರೆ ಆ ಶಾಲೆಯ ದಿನಗಳು ಮುಗಿದ ನಂತರ ಪ್ರತಿಯೊಬ್ಬರಿಗೂ ಸಹ ಕಾಣುವ ಒಂದು ಮೆಮೊರಿಗಳು ಇವೆ. ಸ್ನೇಹಿತರೆ, ಇಲ್ಲಿ
ವಿಶೇಷವಾಗಿ ಈ ಒಂದು ಗಿಡಗಳನ್ನು ಮೊನ್ನೆ ರೀಸೆಂಟಾಗಿ 2020ರಲ್ಲಿ ನೆಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ಅಂದರೆ ಪ್ರತಿಯೊಂದು ಸಹ ಇಲ್ಲಿ ಬೆಳೀತಾ ಇದ್ದಾವೆ. ಸೊ ಕಡಿಮೆ ಅವಧಿಯಲ್ಲಿ ಉತ್ತಮ ರೀತಿಯಾಗಿ ಬೆಳವಣಿಗೆ ಆಗಿದ್ದಾವೆ. ಪ್ರಕೃತಿಯ ಒಂದು ಮಡಿಲಿನಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಾವು ಹೋದ ಸಂದರ್ಭದಲ್ಲಿ ಈ ಒಂದು ಗಿಡಗಳು ಇರಲಿಲ್ಲ. ಸೊ ಇಲ್ಲೆಲ್ಲ ಅಲ್ಲಿ ವಾಲಿಬಾಲ್ ಮೈದಾನ ಮತ್ತು ನಮ್ಮ ಕಡೆ ಥ್ರೋಬಾಲ್ ಮೈದಾನ ಮಾಡಿದ್ವಿ ನಾವು ಹೋದಂಥ ಸಂದರ್ಭದಲ್ಲಿ. ಸೊ ಸ್ಪೋರ್ಟ್ಸಿಗೂ ಕೂಡ ಭಾಳಷ್ಟು ರೀತಿಯ ಮಹತ್ವವನ್ನು ಕೊಡ್ತಿದ್ವಿ, ಹಾಗೂ ಕಲ್ಚರ್ ಆ್ಯಕ್ಟಿವಿಟೀಸು ಕೂಡ ಭಾಳಷ್ಟು ರೀತಿಯ ಮಹತ್ವ ಕೊಡ್ತಿದ್ವಿ. ಸೊ ಇವತ್ತು ನಾವು ಕೂಡ ಕ್ಯಾಮ್ರಾ ಹಿಡ್ಕೊಂಡು ಕ್ಯಾಮ್ರಾದ ಮುಂದೆ ಮಾತಾಡ್ತಿದ್ದೀವಿ ಅಂದರೆ ಆ ದಿನಗಳಲ್ಲಿ ನಮಗೆ ಶಿಕ್ಷಕರು ನೀಡಿದ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು. ನಮ್ಮ ಒಂದು ಇಟಗಿ ಭಾಗದಲ್ಲಿ ಸೆಂಟ್ರಲ್ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ಒಂದು 8 ಹಳ್ಳಿಗಳು ನಮ್ಮ ಬರ್ತವೆ. ಸೊ ಅದರಿಂದ ಅಲ್ಲಿಂದ ಸಹ ನಮ್ಮ ಇಟಗಿಯ ಹೈಸ್ಕೂಲಿಗೆ ಬರ್ತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು. ಸೊ ತದನಂತರ ಈಗ ಊರಿನಲ್ಲಿ ಪ್ರಸ್ತುತವಾಗಿ 2 ಹೈಸ್ಕೂಲ್ಗಳು ಕಾಣ್ಬೋದು. ಒಂದು ಗೌರ್ಮೆಂಟ್ ಹೈಸ್ಕೂಲ್ ಕೂಡ ಸಹ ಇಲ್ಲಿ, ಮತ್ತು ಇಲ್ಲಿಂದ 100 ಮೀಟರ್ ದೂರದಲ್ಲಿ ಇದೆ. ಸೊ ಹಾಗೆ ನಾವು ಓದಿದಂತಹ ಈ ಒಂದು ಹೈಸ್ಕೂಲ್ ಕೂಡ ಇನ್ನು ನಡೀತಾ ಇದೆ. ಸೊ ಸ್ಕೂಲ್ ಬಗ್ಗೆ ಆ ಥರದ ಒಂದು ಶಿಕ್ಷಣವನ್ನು ನಾವಿಲ್ಲಿ ನೋಡಿದ್ವಿ. ಸೊ ಮತ್ತೊಮ್ಮೆ ನಮ್ಮ ಶಾಲೆಗೆ ನಮ್ಮ ಒಂದು ಬಿಗ್ ಸಲ್ಯೂಟ್ ಹೇಳ್ತಾ ಆ ದಿನಗಳನ್ನು ಮತ್ತೆ ನೆನಪಿಸಿತು. ಸೊ ನನಗೂ ಭಾಳಷ್ಟು ರೀತಿಯ ಖುಷಿ ಆಯಿತು. ಇವತ್ತು ಸಂಡೇ ಇರೋದ್ರಿಂದ ನಾವು ಕೂಡ ಈ ಒಂದು ವಿಡಿಯೋ ಮಾಡಲು ಸಾಧ್ಯ ಆಯಿತು.